ಹೋಗಿದ್ಯಾ? ಚನ್ನಪಟ್ಟಣವರೆಗೂ ಹೋಗಿಲ್ಲ, ಇಲ್ಲೇ ಬಾಯಿ ಹಿಡಿದ್ವಿ. ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಮೊದಲಿಗೆ ಚೆನ್ನಾಗಿ ಕಾಣಿಸ್ತದೆ ಸರ್. ಹೌದು, ತಲೆಗ ಹೌದಾ. ಶುಭ ಸಂಜೆಯವರಿಗೂ ಕೂಡ ಮೊದಲಿಗೆ ನಮ್ಮ ಬಿ ಸರೋಜಾ ದೇವಿಯವ್ರನ್ನ ನಾವು ಕಂಡ್ಕೊಂಡ್ವಿ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅಂದರೆ ಅಂಥ ದಿಗ್ಗಜರು ನಡೆಸ್ಕೊಂಡು ಹೋದಂತಹ ಉದ್ಯಮ ನಮ್ಮದು. ಅದರಲ್ಲಿ ನಮ್ಮದೊಂದು ಸಣ್ಣ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಸೊ ಫಸ್ಟ್ ಟ್ರೈಲರ್ ತೋರಿಸ್ಕೊಂಡೆ ಸ್ಟಾರ್ಟ್ ಮಾಡೋದಾ ಸರ್? ಓಕೆ ಅಲ್ವಾ? ಟ್ರೈಲರ್ ರೆಡಿ ಇದೆ ಅಲ್ವಾ? ಸೊ ಲೈಕ್ ಸುಧರ್ ಶೆಟ್ಟಿ ಬರೋಡ ಅಂತ ಅವ್ರು ಇವತ್ತಿಲ್ಲ, ಅವರು ಉದ್ಯಮಿ, ಹಾಗಾಗಿ ಅಲ್ಲೇ ಇದ್ದಾರೆ. ಜೊತೆಗೆ ರವಿರೈ ಕಳಸ ಇದ್ದಾರೆ, ಮತ್ತೆಲ್ಲ ಆರ್ಟಿಸ್ಟ್ಗಳಿದ್ದಾರೆ. ಜೊತೆಗೆ ಲೈಟ್ ಬುದ್ಧ ಫಿಲ್ಮ್ಸ್ನ ಇನ್ನೊಂದು ಭಾಗ ಅಂತ ಪ್ರವೀಣ್ ಶ್ರೀಯಾನ್ ಅವರಿದ್ದಾರೆ. ಜೊತೆಗೆ ನಮ್ಮ ನಟರಿದ್ದಾರೆ, ಸಿನಿಮಾಟೋಗ್ರಫರ್ ಇದ್ದಾರೆ, ಆ್ಯಂಡ್ ಮ್ಯೂಸಿಕ್ ಮಾಡಿರುವಂತಹ ಸುಮೇಧ್ ಇದ್ದಾರೆ, ಚಂದ್ರಶೇಖರ್. ಜೊತೆಗೆ ಪ್ರೊಡಕ್ಷನ್ ಡಿಸೈನರ್ ಸುಷ್ಮಾ. ಸೊ ಈ ಸಿನಿಮಾ ನಾವು ಎಲ್ಲ ಹೊಸಬರೇ ಸೇರ್ಕೊಂಡು ಮಾಡಬೇಕು, ಅಂಡ್ ಮಾಡಿದ್ರು ಕೂಡ ನಿಮಗೆ ದಾಟುತ್ತೆ ಅಂತ ನಂಬ್ಕೊಂಡು ಮಾಡಿದಂಥ ಸಿನಿಮಾ. ಹಾಗಾಗಿ ಮೊದಲಿಗೆ ಟ್ರೇಲರ್ ನೋಡೋಣ, ಆಮೇಲೆ ಎಲ್ಲರೂ ಕೂಡ ವೇದಿಕೆ ಮೇಲೆ ಕರ್ಕೋತೀವಿ. ಚೆನ್ನಾಗಿದೆ ವಾಯ್ಸ್ ಈಗ? ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ನಟರಲ್ಲಿ ಇನ್ನೊಬ್ಬರಾದಂಥ ಮಹೇಂದ್ರ ರಾಮದಾಸ್ ಅವರು, ಅಂಡ್ ಸಿನಿಮಾಟೋಗ್ರಫರ್ ಚಂದ್ರಶೇಖರ್ ಸರ್, ದಯವಿಟ್ಟು ವೇದಿಕೆ ಬರಬೇಕು. ಜೊತೆಗೆ ಸಂಗೀತ ನಿರ್ದೇಶಕ ಕಾಣಿಸಲ್ಲ, ಬಟ್ ಅದೇ ಖುಷಿ, ಸುಮೇಧ್ಗೆ. ಪ್ರೊಡಕ್ಷನ್ ಡಿಸೈನರ್ ಸುಷ್ಮಾ, ದಯವಿಟ್ಟು ವೇದಿಕೆ ಬರಬೇಕು. ಥ್ಯಾಂಕ್ ಯು. ಅಂದ್ರೆ ಇನ್ನೂ ಇದ್ದಾರೆ ಅಲ್ಲಿ, ಅರ್ಪಿತ್ ಅಂತ ನಮ್ಮ EP ಇದ್ದಾರೆ, ಜೊತೆಗೆ ಪ್ರವೀಣ್ ಶ್ರೀಯಾನ್ ಅವರು ನಮ್ಮ ಪಾರ್ಟ್ನರ್ ಇದ್ದಾರೆ, ಜೊತೆಗೆ ನಿತಿನ್ ಅವರು, ನಿತಿನ್ ಶೆಟ್ಟಿ ಎಡಿಟರ್. ಬರೋಣ ಅಣ್ಣ, ಹೋಗಿದ್ದೀರ ಅಣ್ಣ? ಒಂದು ಆಡಿಯೋ ಚೆಕ್ ಮಾಡಿ ಮಾತಾಡ್ತು. ಅಂದ್ರೆ ಜಾಸ್ತಿ ಮಾತಾಡೋರು ಯಾರು ಇಲ್ಲ, ಅಂದ್ರೆ ಎಲ್ಲ ಸ್ವಲ್ಪ ಭಯದಲ್ಲೇ ಇದ್ದಾರೆ, ಎಲ್ಲರೂ ಹೊಸಬ್ರು ಆದ ಕಾರಣ. ನನಗೂ ಒಂದು ಮೂಟೆ ಕತೆ ಮಾಡ್ಬೇಕಾದ್ರೆ ಇಲ್ಲಿ ನಿಲ್ಬೇಕಾದ್ರೆ ಅದೇ ಇತ್ತು, ಅಂದ್ರೆ ಫೋಟೋ ತೆಗಿತಾರೆ ಅನ್ಬೇಕಾದ್ರೂ ಕಾಲ್ ನಡೀತಾ ಇತ್ತು. ಸೊ ಯಾರೆಲ್ಲ ಮಾತಾಡ್ತಾರೆ ಅಂತಾನು ನಂಗೆ ಗೊತ್ತಿಲ್ಲ. ನೋಡೋಣ, ಮೊದಲಿಗೆ ನಮ್ಮ ನಿರ್ಮಾಪಕರು ಸ್ವಲ್ಪ ಸುಧಾರಿಸ್ಕೊಂಡಿದ್ದು ಅಷ್ಟೇ, ಅವ್ರಿಗೆ ಸ್ವಲ್ಪ ಮಾತಾಡೋ ಅಭ್ಯಾಸ ಇದೆ, ಅದಕ್ಕೋಸ್ಕರ ಸೆಕೆಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ಇದು ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಇದು 5ನೇ ಸಿನಿಮಾ. ಈ ಸಿನಿಮಾ ಆಗಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜ್ ಬಿ ಶೆಟ್ಟಿ ಹೇಳಿದವ್ರಿಗೆ ಶಶಿಧರ್ ಶೆಟ್ಟಿ ಬರೋಡ, ಇವರು ನಿರ್ಮಾಪಕರಲ್ಲಿ ಒಬ್ಬರು. ಇವತ್ತು ಅವರು ಬರಲಿಕ್ಕಾಗಲಿಲ್ಲ, ಅವರು ಬರೋಡದ ಒಬ್ಬ ಉದ್ಯಮಿ. ಜೊತೆಗೆ ರಾಜ್ ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ. ನಾವು ಯಾವತ್ತು ಹೇಳೋದು, ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ. ಆದ್ದರಿಂದ ಈ ಸಿನಿಮಾ ಮಾತಾಡಲಿ, ಎಲ್ರಿಗೂ ಇಷ್ಟ ಆಗಲಿ. ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಹೊಸಬರಾದ JP ತೊಮ್ಮಿನಾಡ್ ಇವರು ನಾಟಕಕಾರರು, ನಾಟಕ ರಚನೆಕಾರರು, ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ. ಆಲ್ಮೋಸ್ಟು ಸನಿಲ್ ಗುರು ಇರ್ಬೋದು, ಮಹಿಮಾ ರಾಮದಾಸ್ ಇರ್ಬೋದು, ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಈ ಸಿನಿಮಾಕ್ಕೆ ಬಂದಿದ್ದಾರೆ, ಸುಮೇಧ್. ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ. ಜೊತೆಗೆ ನಮ್ಮ ಇನ್ನೊಬ್ಬರು ನಟರು ಬಂದರು, ದೀಪಕ್ ರೈ ಪಾಣಾಜಿ ಅವರು. ಸೊ ನಾನು ಅವರ ಅಭಿಮಾನಿ, ಅವರ ನಟನೆ. ಈಗ JP ಅವರು. ನಮಸ್ಕಾರ ಎಲ್ರಿಗೂ. JP ತೊಮ್ಮಿನಾಡ್ ಅಂತ ಈ ಚಿತ್ರದ ನಿರ್ದೇಶಕ. ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ, ಬೆಂಬಲ, ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು. ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಶನಿಲ್ ಗೌತಮ್. ನಮಸ್ಕಾರ, ನನ್ನ ಹೆಸರು ಶನಿಲ್ ಗೌತಮ್ ಅಂತೇಳಿ. ಅವ್ರು ಏನು ಹೇಳಿದಾರೆ ಅದನ್ನೇ ಸೇಮನ್ನು ಹೇಳಲಿಕ್ಕೆ ಇರೋದು. ನಾವು ಯಾಕಂತೇಳಿ ಜಾಸ್ತಿ ಪ್ರಿಪೇರ್ ಆಗಲಿಲ್ಲ ಮಾತಾಡಲಿಕ್ಕೆ. ಸೊ ನಿಮ್ದೆಲ್ಲರದ್ದು ಸಪೋರ್ಟ್ ನಮ್ಮ ಟೀಮ್ಗೆ ಇರಲಿ. ಯಾಕಂತ ಹೇಳಿದ್ರೆ ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ ನಮ್ಮದು. ಇದಕ್ಕೆ ನಿಮ್ದೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.
ಥ್ಯಾಂಕ್ಸ್ ಹೇಳ್ಬೇಕಂತ ಥ್ಯಾಂಕ್ ಯು. ಎಷ್ಟು ಜನ ಸೇರಿದ್ದೀರಿ, ಇನ್ನೆಲ್ಲ ನಾವೆಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ನಾವು ಎಷ್ಟು ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದರೆ ಕೆಂಪು ಶಾಲೆ ಹಾಕಿದವರೇ ಕಾರಣ. ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು, ಕನ್ನಡ ಚಿತ್ರರಂಗ ಮೆಟ್ಟಿಲು ಹತ್ತಿದವರು. ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೇನು ಅವ್ರ ಜೊತೆನೆ ಅವರೇ ತಂಡದಲ್ಲೇ ಇರ್ತೀವಿ. ಅವರು ಪಾತ್ರ ನಮಗೆ ಬರೆದ್ರೆ ನಮಗೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ನಗೋದು ನಿಮ್ಮ ಕರ್ತವ್ಯ, ನಗಿಸೋವ್ರನ್ನ ಕರೆಸೋದು ನಿಮ್ಮ ಕರ್ತವ್ಯ, ನಿಮಗೆ ಬಿಟ್ಟಿದ್ದು. ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಶೀರ್ವಾದನೂ ಬೇಕು. ಕನ್ನಡ ಜನತೆ ಎಲ್ಲ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತೀವಿ. ಆಗ್ಲೇ ಬಂದಿದ್ರೆ ಅವರನ್ನ ಹೋಸ್ಟ್ ಮಾಡ್ಬೋದು, ಅಷ್ಟು ಜನ ಮಾತಾಡ್ತಾರೆ. ಥ್ಯಾಂಕ್ಸ್ ಮಾತ್ರ ಅಲ್ಲ, ಆಮೇಲೆ ಆಗೋಯ್ತು. ನಮಸ್ಕಾರ. ಒಂದು ಮೊಟ್ಟೆಯ ಕಥೆಯ ಮೂಲಕ ರಾಜ್ ಬಿ ಶೆಟ್ಟಿ ಅವರು ನನ್ನನ್ನು ಕನ್ನಡ ಸಿನಿಮಾಕ್ಕೆ ತಂದರು. ಆ ನಂತರದಲ್ಲಿ ಗರುಡಗಮನ ಋಷಭವಾಹನ ಸಿನಿಮಾದಲ್ಲಿ ಕೂಡ ಮಾಡಿದ್ದೆ. ಈ ಸಿನಿಮಾದಲ್ಲಂತೂ JP ತುಮ್ಮಿನಾಡ್ ಅವರು ನಮ್ಮನ್ನ ಎಲ್ಲರನ್ನೂ ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ. ಬಹಳ ವಿಭಿನ್ನವಾದಂಥ ಒಂದು ಸಿನಿಮಾ. ಎಲ್ಲರೂ ನೋಡಿ ಈ ಸಿನಿಮಾವನ್ನು ಜನರ ಹತ್ರ ಮುಟ್ಟಿಸಬೇಕು ಅಂತೇಳಿ ನಿಮ್ಮೆಲ್ಲರನ್ನು ಕೂಡ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ಸರ್ ನೀವು ಮಾತಾಡಿ, ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ. ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ 2 ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ. ಒಂದು ಲಾಫಿಂಗ್ ಬುದ್ಧ ಮತ್ತೆ ಇನ್ನೊಂದು ಹರಿಕತೆ ಅಲ್ಲ ಗಿರಿಕತೆ. ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ತಮಿಳಿಗ, ಆದ್ರೆ ಕನ್ನಡವನ್ನ ಓದ್ಲಿಕ್ಕೂ ಕೂಡ ಕಲ್ತಿದ್ದಾರೆ. ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ. ಅಂದ್ರೆ ಬಹಳ ಕಮ್ಮಿ. ಅಂದ್ರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನ ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು. ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ. ಅದ್ರ ಜೊತೆಗೆ ಅದನ್ನ ಬರೆಯೋದಕ್ಕೆ ಕಲಿಯೋದು, ಓದೋದಕ್ಕೆ ಕಲಿಯೋದು. ಥ್ಯಾಂಕ್ಸ್ ಸರ್. ಮೊದಲಿಗೆ ಒಬ್ಬ ಕನ್ನಡಿಗನಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ದೇನಾದ್ರು ಓಕೆ, ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ರವೀಣ್ ಸರ್ಗೆ, ರಾಜ್ ಸರ್ಗೆ, ಲೈಟ್ ಆಫ್ ದ ಫಿಲ್ಮ್ಸ್ಗೆ, ರವಿರಾಯ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ್ಮೇಲೆ ನನಗೆ ಒಂದು ಶಾಕ್ ಆಯಿತು. ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಲಾಫ್ ಜನರೇಟರ್. ನೀವು ಏನಾದರೂ ಮಾತಾಡ್ತೀವಿ ಅದರಿಂದ ಒಂದು ಬೇರೆ ಏನೋ ಒಂದು ಕೌಂಟರ್ ಕೊಡ್ತಾರೆ. ನಾವು ನಗ್ತಾ ಇರಬೇಕು. ಆ ಥರ ಒಂದು ಕ್ಯಾರೆಕ್ಟ್ರು. ಆ್ಯಕ್ಚುಲಿ ಇದನ್ನು ಪ್ರಿಪೇರ್ ಆಗಿಲ್ಲ. ನೀವು ಪೋಸ್ಟರ್ ನೋಡಿರ್ತೀವಿ, ಟ್ರೈಲರ್ ನೋಡಿರ್ತೀವಿ. ಎಲ್ರ ಲೈಫಲ್ಲಿ ವಿಲೇಜ್ ಲೈಫನ್ನು ಒಂದು ಜ್ಞಾಪಕ ಬಂದರೆ ಒಂದು ಸಂತೋಷ ಬರುತ್ತೆ. ಯಾಕಂದರೆ ಅಲ್ಲಿರೋ ಕ್ಯಾರೆಕ್ಟ್ರು, ಅಲ್ಲಿರುವ ಒಂದು ಇನ್ನೋಸೆನ್ಸ್, ಅದು ನಾವು ನೋಡಿದ್ರೆ ಒಂದು ಸಂತೋಷ ಬರುತ್ತಲ್ವ. ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರಾಗಿ ಮಾಡಿದರು JP ಅವರು. ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ದರು. ನೋಡಿದ್ರಲ್ಲ ಹ್ಯಾಪಿ ಆಯಿತು. ನೀವು ಒಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನಮ್ಮ ಟೀಮ್ ಅವರು ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲೇದಾಗಿ ಧನ್ಯವಾದಗಳು. ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು. ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ. ಆದರೆ ಇದೊಂದು ಹೊಸ ಅನುಭವ ನನಗೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೈಟರ್ ಬುದ್ಧ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ತುಂಬ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡೋ ಸ್ಪೇಸ್ ಇತ್ತು. ಸೊ ಮಾಡುವಾಗ ನಮಗೆ ತುಂಬ ಮಜಾ ಬಂತು. ಸೊ ನಿಮಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ. ಎಲ್ಲರೂ ಬಂದು ನೋಡಿ. ಧನ್ಯವಾದ. ಥ್ಯಾಂಕ್ ಯು. ಬರೋಣ. ಸಾಂಗ್ ರೆಡಿ ಇದೆಯಾ? ಪ್ರಶ್ನೆ ಕೇಳ್ತೀರಾ ಅಥವಾ ಒಂದು ಸಾಂಗ್ ಕೇಳಿ ಆಮೇಲೆ ಪ್ರಶ್ನೆ ಕೇಳ್ತೀರಾ? ನೀವೇ ನೋಡ್ಕೊಂಡು ಅಲ್ವಾ? ಸೊ ಒಂದ್ಸಲ ಹೋಗಿ ಆಮೇಲೆ ಯಾರ ಹತ್ರ ಎಲ್ಲರೂ ಬರಲ್ಲ. ಆಮೇಲೆ ಸೂಪರ್ ಸೋ ಅಂದ್ರೆ ಟ್ರೈಲರಲ್ಲೇ ಬಂತು, ಟ್ರೈಲರಲ್ಲೇ ರಿವೀಲ್ ಆಗ್ತಾ ಇದೆ. ಅಂದ್ರೆ ಅದೊಂದು ಪಾತ್ರದ ಹೆಸರು. ಆ ಪಾತ್ರ ಯಾವತ್ತೂ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಆದ್ರೆ ಯಾರ ಹೆಸರು, ಅದು ಹೇಗೆ ಬಂತು ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು.
ಬಟ್ ಟ್ರೈಲರಲ್ಲಿ ಅದು ಗೊತ್ತಾಗ್ತಿದೆ ಅಂದರೆ ಸೂ ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ ಆಗಿ ಸೂ ಫ್ರಮ್ ಸೋ ಅಂತ ಆಗ್ತಾ ಇದೆ. ಹೌದು, ನಿರ್ಮಾಣದಲ್ಲಿ ನಾವಿದ್ದೀವಿ. ಇದ್ರಲ್ಲ ನನಗೆ ಒಂದು ಇದರಲ್ಲಿ ಕಾಮಿಡಿ ಸರ್, ಅಂದ್ರೆ ಒಂದು ಈಗ ಒಂದು ಮೊಟ್ಟೆಯ ಕಥೆ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹಾಸ್ಟೆಲ್ ಹುಡುಗರು ಇರ್ಬೋದು, ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿದ್ದ ಹಾಸ್ಯ. ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒಂದು ಒತ್ತು ಕೊಡೋದು ಸ್ವಲ್ಪ ಟೈಮ್ ಆಗಿತ್ತು. ಒಂದು ಮೊಟ್ಟೆಯ ಕಥೆ ಆದ್ಮೇಲೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ. ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರಿಬೇಕು ಅಂತ ಅನ್ಕೊಂಡಾಗ JPಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ. ಯಾಕಂದ್ರೆ ಅವರು ಕನ್ನಡ ಸಿನಿಮಾಗೆ ಹೊಸಬರಾದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು. ಅವರು ನಮ್ಮ ಸಪ್ತಸಾಗರದ ಆಚೆ ಎಲ್ಲೋ ಅಲ್ಲಿ ಒಂದು ದೀಪಕ್ ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ. ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು, ನಮ್ಮ ಎಲ್ಲಾ ಸಿನಿಮಾಗಳಲ್ಲಿ ನಂದೇ ಒಂದು ಸಿನಿಮಾ ಅಲ್ಲ ಸರಿ, ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲಾ ಸಿನಿಮಾದಲ್ಲೂ ಇದ್ದಾರೆ. ಆದ್ರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲ್ ಅವರೇ ಮಾಡಿದ್ದಾರೆ. ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ. ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ. ನಾನು ಜೀವನದಲ್ಲಿ ಅಂದ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೈ ಬಾಣಾಜಿ ತರ ಕಾಮಿಡಿ ಟೈಪ್ ನಾನು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅದನ್ನ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೆ. ಅಷ್ಟು ಒಳ್ಳೆ ಕಾಮಿಡಿ ನಟ. ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ JP ಗೊತ್ತು, ಯಾಕಂದ್ರೆ JP ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ. ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಇನ್ನೊಬ್ಬ ನಟನನ್ನ ನಾನು ಹೇಳ್ತೀನಿ, ಅಂದ್ರೆ ಅವರ ತರ ಆ ರೋಲ್ ನನಗೆ ಸಿಕ್ಕಿದ್ರೆ ನಂಗೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ, ಅದು ಶನಿಲ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಥ ಒಳ್ಳೆ ನಟರು ಎಲ್ಲ ಬಂದು ಇಂಥ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದಾಗ ಅದು ನಮ್ಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಜೊತೆಗೆ JP ಈ ಸಿನಿಮಾ ಮಾಡೋಕೆ ತುಂಬಾ ವರ್ಷ ಕಾದಿದ್ದಾರೆ. ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕತೆ ಜೊತೆಗೆ, ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್. ಅಂದ್ರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್. ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟು ಆಗ್ಬೇಕು, ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಬ್ಬ ಹಬ್ಬಿ, ಅಂದ್ರೆ ನಮ್ಗೇನೋ ಹೇಳೋದಕ್ಕಿರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ, ನಮಗೆ ಗೊಂದಲಗಳಿರುತ್ತೆ, ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ. ಆದ್ರೆ ಅದೇ ನೇರವಾಗಿ ಬರೆದು ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ JP. ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇದೆ ಸರ್ ಅದು ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನ್ ಸಂದೇಶ ಅಂತ. ಶೂಟಿಂಗ್ ಎಲ್ಲ ಆಗಿದೆ. ಇದು ಬೇರೆ ಆನ್ಸರ್ ಮಾಡ್ಬೇಕಾ ನಾನೇ? ಶೂಟಿಂಗ್ ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಒಳಗೆ ಹೋದ್ವಿ, ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ. ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಾಲ್ಪನಿಕ, ಕಂಪ್ಲೀಟ್ಲಿ ಕಾಲ್ಪನಿಕ. ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ, ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ. ಈ ತರದ ಭಾವವನ್ನು ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಅನ್ಸುತ್ತೆ. ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು, ನಗು ಬಂತು. ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ. ಅಂಡ್ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂತ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂತ ಒಬ್ರು ಭಾನು ಅಂತ ಒಂದು ಪಾತ್ರ ಇದ್ದಾರೆ. ಸೊ ತುಂಬಾ ಒಳ್ಳೆಯ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ತುಂಬಾ ಫುಲ್ಲು ಸರ್. ಹೆಚ್ಚಿನವ್ರನ್ನ ಕರ್ಕೊಂಡ್ ಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ, ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ದು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾವ್ ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿನ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರಿಶ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನ ಟ್ರೈ ಮಾಡಿದ್ವಿ. ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣಿಸೋಕೆ ಶುರು ಮಾಡಿದ್ವು, ಆಗ ನಮಗೆ ಇಲ್ಲ ಇದು ಕತೆ ಕರೆಕ್ಟ್ ಆಗಿದೆ. ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಆನಿಮೇಷನ್ಗಳಲ್ಲಿ ಕೆಲಸ ಮಾಡಿದಂತ ಒಂದು ತಂಡವೇ ಮಾಡಿದ್ದು. ನಾನು ಹೇಳಿದೆ ಜಿಬ್ಲಿಗೆ ಹತ್ರ ಆಗ್ಬಾರ್ದು, ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ಗೆ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಅವರೇ
ಇರುವಂತ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ. ಯಾಕಂದ್ರೆ ಈ ಒಂದು ಸೀನೇ ಇಲ್ಲ ಫಿಲ್ಮ್ ಅಲ್ಲಿ, ಎಕ್ಸಾಕ್ಟ್ ಫ್ರೇಮ್ ಇಲ್ಲ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು. ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ ಮಾಡಿ, ಸೊ ಆ ತರ ಮಾಡಿದ್ದು. ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಮಾಡೋದು, ಇಲ್ಲಾಂದ್ರೆ ಬರೀ ಮುಖ ಆಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ. ಯಾರು ಸರ್ ನಮ್ಮ ನಾವು ಫುಲ್ ಹಾಕೊಂಡ್ಬಿಡ್ತೀವಲ್ವಾ, ಅವರು ಸ್ವಲ್ಪ ಆಕ್ಟ್ ಮಾಡ್ಲಿ ಅಂತ ಅವ್ರು ನಮ್ಮನ್ನು ಹೊರಗೆ ಹಾಕೋದು. ಮಂಗಳೂರು ಸೆಂಟರ್ ಇರುತ್ತೆ, ಕನ್ನಡ ನಮ್ಮ ಬೆಂಗಳೂರು ಕನ್ನಡ ಇರುತ್ತೆ. ಮಂಗಳೂರು ಭಾಷೆ ಇದೆ, ಮಂಗಳೂರು ಸುತ್ತಮುತ್ತನೇ ಕಥೆ ನಡೀತಾ ಇರುತ್ತೆ. ಹಾಗೆ ಅಂದರೆ ಒಂದು 6-7 ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ರು, ಒಂದು ಸಿನಿಮಾ ಮಾಡಿ ಏನಾದರೂ ಹೊಸತ್ತು ಏನಾದರೂ ಕತೆ ಇದ್ದರೆ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಒಂದು ಕತೆ ಅವ್ರ ಹತ್ರ ಹೇಳಿದೆ, ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋಂಥ ತುಂಬ ಪಾತ್ರಗಳಿವೆ, ಹಾಗೆ ಒಂದು ಈ ಥರ ಒಂದು ಲೈನ್ ಇದೆ ಅಂತ. ಆಗ ಅವ್ರು ಹೇಳಿದರು ಓಕೆ ಇದನ್ನು ಮುಂದುವರಿಸೋಣ ಅಂತ. ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕತೆ ಬರೆಯಬಹುದು. ಇಲ್ಲಂದ್ರೆ ಮುಂಚೆ ತುಂಬ ಕತೆಗಳಿತ್ತು, ಅದು ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಹೊಸತ್ತು ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆಗ ಉಟ್ಕೊಂಡಂಥ ಒಂದು ಕತೆ ಇದು. ಹೌದು ಸರ್, ತುಳುನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ. ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್, ತುಂಬ ಪಾತ್ರಗಳಿವೆ. ಮುಂದಿನ ದಿನಗಳಲ್ಲಿ ಬರಿತೀನಿ ಅವರಿಗೆ ಅಂತಾನೆ ಬರಿಬಹುದು. ನನಗೆ ಅಂತ ಬರೆಯೋದು ಬೇಡ, ಸಿನಿಮಾ ಬರ್ತಾರೆ ಸರ್, ಸಿನಿಮಾ ಬರೀತೇನೆ. ಟೆಕ್ನಿಷಿಯನ್ ಸೊ ನಮಗೆ ನಮ್ಮದು DOP ಚಂದ್ರಶೇಖರ್ ಇದ್ದಾರೆ, ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಇದ್ದಾರೆ, ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ. ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಾಡನ್ನು ನೀವು ನೋಡಿದ್ರಿ, ಇನ್ನೊಂದು 6 ಹಾಡುಗಳಿವೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಮತ್ತು ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ, ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಜುವಲ್ಸ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿರೋವಂಥದ್ದು. ತುಂಬ ಒಂದೊಂದು ಟೀಮ್ ವರ್ಕ್ ಇದು, ತುಂಬ ಎಲ್ಲರೂ ಜೊತೆ ಕೆಲಸ ಮಾಡಿರೋಂಥ ಒಂದು ಸಿನಿಮಾ. ಅಂದ್ರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಒಂದು ಹೊಸಬರ ಸಿನಿಮಾ ಮಾಡ್ಬೇಕಾದ್ರೆ ಹೊಸಬರ ಸಿನಿಮಾ ಆಗ್ಬೇಕು, ಅದ್ರದ್ದು ಯಾವುದೇ ರೀತಿ ಕೂಡ ಜನ ಬರ್ಬೇಕಾದ್ರೆ ಚೀಪ್ ಸಿನಿಮಾ ಆಗ್ಬಾರ್ದು ಅನ್ನೋದು ನಮ್ಮ ಎಫರ್ಟ್ ಅಲ್ಲಿ ಇತ್ತು. ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ DOPಗಳಂದ್ರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ತರ ಪ್ರಾಸೆಸ್ಗಳಾಗುತ್ತೆ. ಬಟ್ ಇವರು ಕತೆ ಕೇಳಿ ಆದ್ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನ ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ, ಇದೆಲ್ಲ ರೀತಿ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನ ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾರೆ, ಜೊತೆಗೆ ಸುಮೇಧ್ ಕೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ಇದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವರು ಹೊಸಬ್ರಲ್ಲ. ಹಾಗೆ ತುಂಬಾ ಜನ ಹೊಸಬರಿದ್ದಾರೆ ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದ. ಸರ್ ಯಾವ ಫೈಲ್ ಕೇಳಿದ್ರು ಒಂದೊಂದು ಜೋಕ್ ಇತ್ತು, ಮಗ ಕಾಯ್ತಾ ಇದ್ದೆ ಕಣ ಸ್ಟುಡಿಯೋ ಒಂದು ಫೈಲ್ ಕಳಿಸ್ಬೋದ ಸರ್, ಕಾಲೇಜಲ್ಲಿ ಇದ್ದೀನಿ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ. ಸೊ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತೆ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬಾ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಹೆಸರಿಲ್ಲದೆ ದುಡಿದಿರುವಂತ ಒಬ್ಬ ವ್ಯಕ್ತಿ ಅವರು. ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ, ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ. ಬಟ್ ಚೆನ್ನಾಗಿದೆ ಅಂತ ಅನ್ಕೋತೆ. ಹಾರರ್ ಇದೆ ಸರ್,
ಕಾಮಿಡಿ ರಿಯಲ್ ರಿಯಲ್ ಇಲ್ಲ, ರಿಯಲ್ ಅನುಭವ. ನಂದು ರಿಯಲ್ ಅನುಭವನ. ಕೆಲವು ಪಾತ್ರಗಳನ್ನ ನೋಡಿ ನೋಡ್ಬಿಟ್ರೆ ಹಾರರ್ ಏನಾದ್ರು ಇದೆಯಾ? ಅದು ಅವೆಲ್ಲ ರಿಯಲ್ ಆಗಿ ಇಲ್ಲ ಇಲ್ಲ, ರಿಯಲ್ ಆಗಿ ಏನು ನೋಡಿಲ್ಲ. ಹಾಗೆ ಕಾಮಿಡಿ ಆಗಿ, ಕಾಮಿಡಿ ಅವರು. ಸರ್ ಘಟನೆಯಲ್ಲಿ ನಿಮ್ಮ ಗ್ರಾಫ್ ನೋಡಿದ್ವಿ, ಸ್ವಾತಿ ಮುತ್ತಿನ ಮನೆಯಲ್ಲಿ ಆದ್ಮೇಲೆ ಹೌದು. ಸರ್ಕಾರ ಹೌದು. SSCಯಲ್ಲಿ ಒಂದು ಜಂಪ್ ಇತ್ತು. ಹೌದು. ಸೊ ಸಡನ್ ಆಗಿ ಸೈಡಿಗೆ ಇಟ್ಟು ನಿರ್ದೇಶನ ಕೈಗೆತ್ತಿಕೊಳ್ಬೇಕು ಅಂತ ಯಾಕೆ ಅನ್ಸ್ತು? ನಿರ್ದೇಶನ ಮಾಡ್ಬೇಕು ಅಂತಾನೆ ಬಂದಿರೋದು ಅದು ನಾನು. ಮೊದ್ಲಿತ್ತು ಅದು ಮೊದ್ಲಿತ್ತು. ಅದ್ರ ಗ್ಯಾಪ್ ಅಲ್ಲಿ ಈ ಸಿನಿಮಾ ಎಲ್ಲ ಬಂತು. ಮೊದಲು ನಾನು ಡೈರೆಕ್ಷನ್ ಮಾಡ್ಬೇಕು ಅಂತಾನೆ ಬಂದಿರೋದು. ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡೋದು, ಹೌದು. ಹಾಗೆ ಸಿನಿಮಾಗೆ ಅಡಾಪ್ಟ್ ಮಾಡೋದಕ್ಕೆ ಏನಾದ್ರು ಚಾಲೆಂಜಸ್ ಏನು ಫೇಸ್ ಮಾಡಿದ್ರಿ ಡೈರೆಕ್ಷನ್ ಸಂಬಂಧಪಟ್ಟ? ಹೌದು ಸರ್, ನಾನು ಅಂದ್ರೆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕೆಲವು ವರ್ಷದಿಂದ ಆಸೆ ಇತ್ತು. ಆದ್ರೆ ಒಂದು ಮೊಟ್ಟೆ ಕಥೆಯ ನಂತರ ನಾನು ರಾಜಸರ ಮೀಟ್ ಆದಲ್ಲ, ಅದ್ರ ನಂತರ ನಂಗೆ ಗೊತ್ತಾಯ್ತು ಸಿನಿಮಾ ಅಂದ್ರೆ ಬೇರೆ ಅಂತ. ಅಲ್ಲಿ ತನಕ ಏನೆಲ್ಲ ನಂದು ಆಲೋಚನೆಗಳಿದ್ವು ಸಿನಿಮಾದ ಬಗ್ಗೆ, ಅದೆಲ್ಲ ಚೇಂಜ್ ಆಯಿತು. ಅದ ನಂತರ ನಾನು ಸಿನಿಮಾ ಮಾಡಬೇಕು, ಮಾಡಿದ್ರೆ ನನ್ನ ತಂಡದ ಜೊತೆನೆ ಮಾಡ್ಬೇಕನ್ನೋ ಆಸೆ ಇತ್ತು. ಅಂದ್ರೆ ಭದ್ರಾ ಅವ್ರು ಕೇಳಿದ್ದು ರಂಗಭೂಮಿಯ ನಿರ್ದೇಶನಕ್ಕೂ ಚಿತ್ರದ ನಿರ್ದೇಶನಕ್ಕೂ ಏನು ಬದಲಾವಣೆ, ಚಾಲೆಂಜ್ ಏನಿತ್ತು? ತುಂಬಾ ಇದೆ ಸರ್. ಇಲ್ಲಿ ಅಂದ್ರೆ ನಾವು ರಂಗಭೂಮಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಪಾತ್ರಗಳನ್ನು ಎಲ್ಲ ಜಾಗಗಳನ್ನ ಅಲ್ಲೇ ತಂದು ನಾವು ರಿಸ್ಟ್ರಿಕ್ಷನ್ ಆಗಿರುತ್ತೆ. ಇದರಲ್ಲಿ ನಾವು ವಿಜುವಲ್ ಆಗಿ ಬರಿಬೇಕು, ಆ ಥರ ಒಂದು ಚಾಲೆಂಜ್ ಇತ್ತು ನನಗೆ, ತುಂಬ ಕಷ್ಟ ಇತ್ತು. ಈ ಥಾಟ್ ನಿಮಗೆ ಈ ಕಥೆಯ ಒಂದು ಲೈನ್ ತುಂಬಾ ವರ್ಷಗಳ ಹಿಂದೆ ಬಂದಿದ್ದು, ಅದನ್ನ ಆಮೇಲೆ ಮಾಡ್ಕೊಂಡು ಬಂದಿದ್ದು ಅಂತ ಹಾಂ. ಈಗ ಈ ಪ್ರಸ್ತುತ ಆಡಿಯನ್ಸ್ ತುಂಬಾ ಅಂದ್ರೆ ತುಂಬಾ ಬ್ರಿಲಿಯಂಟ್ ಆಗಿದ್ದಾರೆ. ಅವರು ಎಲ್ಲಾ ತರದ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಒಂದು ಕಾಮಿಡಿ ಸೀನ್ ಇಲ್ಲಿ ಬಂದ್ರೆ ಓ ಇದು ಆ ತರದಲ್ಲೇ ಸಿನಿಮಾ ಇತ್ತು, ಅದೇ ತರ ಯೋಚನೆ ಮಾಡೋಗ್ತಿದ್ದಾರೆ. ಹೌದು. ಸೊ ಹಾಗಿದ್ದಾಗ ಈ ಸಿನಿಮಾ ಆಡಿಯನ್ಸ್ಗೆ ಎಷ್ಟು ಹೊಸತನ ಅಂತ ಅನ್ಸುತ್ತೆ, ಅಥವಾ ಎಷ್ಟು ಫ್ರೆಶ್ ಆಗಿಸ್ಬೋದು ನಿಮ್ ಪ್ರಕಾರ ಆಸ್ ಎ ಡೈರೆಕ್ಟರ್? ಪೂರಕವಾಗಿದೆ. ಯಾಕಂದ್ರೆ ಒಂದೆರಡು ವರ್ಷದ ಹಿಂದೆ ನಾವು ಮಲಯಾಳದಲ್ಲಿ ಇದೇ ರೀತಿಯ ಕಾನ್ಸೆಪ್ಟ್ ಇದೆ, ಹೋಲಿಕೆ ಅಲ್ಲ, ರೋಮಾಂಚಂ ಅಂತ ಒಂದು ಸಿನಿಮಾ ನೀವು ಎಲ್ಲರೂ ಕೇಳಿರ್ತೀರಿ, ಸೊ ನೋಡಿರ್ತೀರ. ಸೊ ಅದು ಆ ಕ್ವಶನ್ಗೆ ಹಾಗೆ ಅಂದ್ರೆ ನಾವು ಹೊಸದಾಗಿ ಕೊಡ್ಬೇಕು ಅನ್ನುವಾಗ ಎಷ್ಟು ಚಾಲೆಂಜಸ್ ಮತ್ತೆ ತುಂಬಾ ವರ್ಷದ ಹಳೆ ಥಾಟ್ ಅಂತಂದಾಗ ಈಗೆಲ್ಲ ಒಂದ್ ಕಡೆ ಸಿನಿಮಾ ಮೇಕಿಂಗ್ ಅಲ್ಲಿ ಹೊಸತನ ಇರ್ಬೋದು, ಬಟ್ ಆ ಕಥೆಯನ್ನು ಪ್ರಸ್ತುತಪಡಿಸ್ಬೇಕಾದ್ರೆ ಇದು ತುಂಬಾ ಹಳೇದೇನೋ ಅಂತ ಅನ್ಸ್ಬೋದಾ ಜನಕ್ಕೆ, ಹೇಗೆ? ಸರ್ ಆನ್ಸರ್ ಮಾಡಲ? ಏನಿಲ್ಲ ಸರ್, ಅದು ಕರೆಕ್ಟ್. ಯಾವುದೇ ಕ್ಲಾಸಿಕ್ ಕಥೆಗಳು ಹಳೇದಾಗಲ್ಲ, ಅದು ಬೇಸಿಕ್ ಆಫ್ ಸಿನಿಮಾ. ಈಗ ಗರುಡಗಮನ ಋಷಭವಾಹನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ, ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ ಅಂತ, ಹಳೆ ಕಾಲದ ಕಥೆ ಇರ್ಬೋದು, ಬಟ್ ಹಳೇದಾಗಲ್ಲ. ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು, ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು. ಈ ತರ ರೋಮಾಂಚನ್ ಇರ್ಬೋದಾ, ಅದ್ರ ಇನ್ಸ್ಪಿರೇಷನ್ ಇರ್ಬೋದಾ, ಅದು ನೋಡ್ಬೇಕಾದ್ರೆ ಹಾರರ್ ಟಚ್ ಬರ್ಬೇಕಾದ್ರೆ ಅದು ಅನ್ಸೋದು ಸಹಜ. ಬಟ್ ಈ ಕಥೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರಬೇಕಾದ್ರೆ ಇವ್ರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು. ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯ್ತು. ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು. ಜೋಗಿಯವರ ಒಂದು ಪುಸ್ತಕ ಇತ್ತು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನಂಗೆ ಬಹಳ ಇಷ್ಟ ಆಗಿತ್ತು. ಒಂದು ಮೊಟ್ಟೆ ಕತೆ ಮುಗ್ದಿತ್ತಷ್ಟೇ. ಆಗ ನಾನು ಅವ್ರ ಹತ್ರ ಹೇಳಿದ್ರೆ, ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗುತ್ತೆ, ಏನ್ ಮಾಡ್ಬೋದು ನೀವು ಯೋಚನೆ ಮಾಡಿ, ಡಿಸ್ಕಷನ್ ನಾನು ಅವೈಲೇಬಲ್ ಇದ್ದೀನಿ ಅಂತ. ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಬುಕ್ ಮಾಡ್ತಿದ್ದೀನಿ ಅಂತ. ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು, ಒಂದು ಲೆವೆಲ್ಗೆ ಒಂದು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್. ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ. ಪಾಪ ಇವರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದ್ದೆ, ಈ ತರ ಆಯ್ತು, ಬೇಜಾರಾಗುತ್ತೆ ನಿಮ್ಗೆ ಅಂತ. ಅವರು ಸ್ವಲ್ಪ ಮಾತಾಡಿಲ್ಲ. ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋಕೆ ಶುರು ಆಯ್ತು. ನಾನು ಹೇಳಿದೆ, ಇದು ಬಿಟ್ಟಾಕಿ, ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಿದೆ ಆ ಕಥೆ ಮಾಡೋಣ ಅಂತ. ಸೊ ಆಗ ಅವ್ರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕೆ ಶುರು ಮಾಡಿದ್ರು. ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ ಹೌದಾ ಚೆನ್ನಾಗಿದೆ, ಇದು ಹೀಗಾದ್ರೆ ಚಂದ, ಹಾಗಾದ್ರೆ ಚಂದ ಅಂತ. ಸೊ ಈ ಕತೆ ಆಕ್ಚುಲಿ ರೋಮಾಂಚನ್ಗಿಂತ ಮುಂಚೆ ಆಗಿತ್ತು. ಸೊ ಹಾರರ್ ಆದ ತಕ್ಷಣ ಎಲ್ಲದೂ ರೋಮಾಂಚನ್ ಅಲ್ಲ, ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಆದ್ರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು. ಹಾರರ್ ಕಾಮಿಡಿ ಅನ್ನುವಂತ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ. ಈಗ ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ, ಅಂದ್ರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತೂ ಕೂಡ ಹಳೇದು ಅಂತ ಅನ್ಸಲ್ಲ. ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ. ಇವತ್ತು ನೋಡಿದ್ರೆ ನಮ್ಗೆ ನಗು ಬರುತ್ತೆ. ಆ ನಗುವಲ್ಲಿ ಏನು ಅದರಲ್ಲಿ ಅದ್ರ ಮೇಕಿಂಗ್ ಇನ್ನೂ ಬೆಟರ್ ಆಗೋಯ್ತು ಅಂತ ಆ ಪ್ರಶ್ನೆಗಳೇ ಬರಲ್ಲ.
ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ. ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ, ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇ ನಗಾಡ್ತೀವಿ. ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ. ಅಣ್ಣ ಚೆನ್ನಾಗಿದ್ದೀರಾ? ಇಲ್ಲ, ಅದು ಅವ್ರು ಆಮೇಲೆ ಅವ್ರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರದನ್ನ. ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾಗೆ ಬದಲಾಯಿತು. ಆಮೇಲೆ ಫಸ್ಟ್ ಅಲ್ಲಿದ್ರು, ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು, ಆಮೇಲೆ ಅವ್ರು ಮಾಡ್ಲಿಲ್ಲ, ಆಮೇಲೆ ಅವ್ರು ಬೇರೆ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ. ನಾವು ಈ ಕಡೆ ಬಂದು ತುಂಬಾ ಟೈಮ್ ತಗೊಂಡ್ರು. ಪಾಪ ಅವ್ರು ನನ್ನ ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದ್ರೆ ಅದು ಅವರ ಹೆಗ್ಗಳಿಕೆ. ತುಂಬಾ ಟೈಮ್ ಈ ಸಿನಿಮಾ ಆಗ್ಬೇಕಿತ್ತು, ಆಗಿಲ್ಲ, ಆಗ್ಬೇಕಿತ್ತು, ಆಗಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು, ಬೇರೆ ಬೇರೆ ವಿಷಯಗಳು. ಬಟ್ ಆದ್ರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು, ಪ್ರತಿ ದಿವಸ ಹೋದಾಗ ಬೆಟರ್ ಮಾಡ್ತಾ ಇದ್ರು. ಬಟ್ ಅದು ಆಶ್ರಯ ಹೆಗ್ಗಳಿಕೆ ಅವ್ರಿಗೆ ಹೋಗ್ಬೇಕು. ಫಸ್ಟಿಗೆ ಹೇಳಿದ್ರು ಲಾಫಿಂಗ್ ಬುದ್ಧ ಆದ್ಮೇಲೆ ಈ ಜಾನರ್ ಇಂದ ತಗೊಳ್ಳಿಲ್ಲ, ಅರ್ಥ ಆಗಿಲ್ಲ. ಅಂದ್ರೆ ಕಾಮಿಡಿ ಜಾನರ್ ಅನ್ನ ನೀವು ಲಾಫಿಂಗ್ ಬುದ್ಧ ಅಲ್ಲ, ಇದು ಒಂದು ಮೊಟ್ಟೆ ಕರೆಕ್ಟ್. ಅದು ಅಲ್ಲಿ ನೀವು ಎಡವಿದ್ರ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಅದು ಸರ್, ಮನುಷ್ಯ ಅಂದ ಮೇಲೆ ಎಡಬೋದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ. ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನ ಅಂತಾನು ಅನ್ಕೋಬಹುದು, ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಾನು ಅನ್ಕೋಬಹುದು. ಅದೇ ಏನಾದ್ರು ನಾ ಕಾಮಿಡಿ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡವಿದ್ರ ಅಂತ. ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ, ಒಂದು ಸ್ವಾತಿ ಮುತ್ತಿನ ಮಳೆ ಹನಿ ಬರ್ತಾನೆ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆ ಹನಿ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭ ವಾಹನ. ಟೋಬಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್. ಅದೊಂದು ಬಿಟ್ರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡವಿದ್ರಿ ಅಂತ ಹೇಳುವಾಗಿಲ್ಲ. ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ನಾವಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ ಅನ್ನ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗ ಆಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಆ ಥರ. ಅದಕ್ಕಿಂತ ನಾವು ಬಂದಿದ್ದೇ ಸರ್, ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾನು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತ ಪರಿಪಾಠ ಆದ್ರೆ ಗರುಡ ಗಮನ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ. ಇದು ಹೊಸ, ಇದು ಒಂದು ಮೊಟ್ಟೆ ಕಥೆ ಅಲ್ಲ, ಇದು ಹೊಸ. ಅದು ಈ ಸ್ಕೇಲ್ ಅನ್ನು ನಾವು ಯಾವತ್ತೂ ಲೈಟ್ ಆಗುತ್ತಲ್ಲ ಅಚೀವ್ ಮಾಡಿಲ್ಲ, ಇಷ್ಟು ಜನಗಳನ್ನ ಇದನ್ನ ಯಾವತ್ತೂ ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರೋ ಎಲ್ಲ ಒಂದೇ ತರ ಅಂತ. ಸೊ ನಮಗದು ಅರ್ಥ ಆಗಲ್ಲ. ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ. ಸುಲೋಚನಾ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ, ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ. ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಬಿಂದಿ ಜೊತೆಗೆ ಒಂದು ಲೊಕೇಶನ್. ಕರೆಕ್ಟ್. ಆ ಥರ ಏನು ಪ್ಲಾನ್ ಮಾಡಿಲ್ಲ. ಸ್ಟೋರಿ ಕೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ನಾನು ಆ ಥರ ಫಿಕ್ಸ್ ಮಾಡಿಲ್ಲ. ಬಟ್ ಆ ಥರ ಇದೆ, ಕೆಲವರು ತುಂಬ ಎಕ್ಸಾಜರೇಟ್ ಮಾಡ್ತಾರೆ ಕಾಮಿಡಿಯಲ್ಲಿ. ನಾನು ಆ ಥರ ಪ್ಲಾನ್ ಮಾಡಿಲ್ಲ. ಬಟ್ ಇದರಲ್ಲಿ ಒಂದು ಇದೆ, ಈ ಸಿನಿಮಾಕ್ಕೆ ಅವರು ಹೇಳಿದ ಸ್ಟೋರಿಗೆ ಒಂದು ಟ್ರೈ ಮಾಡಿದ್ವಿ ನೋಡಿ. ಸಾಂಗಲ್ಲಿ ಕೂಡ ಫಾಸ್ಟ್ ಪೇಸ್ ಎಲ್ಲ ಆ ಥರ ನಾನು ಕೇಳಿ ರವೀಣ್ ಅವರ ಪಾತ್ರ ಬ್ಯಾಂಕ್ ಅಂತಮಲ್ಲಿ. ಹೌದು, ಬ್ಯಾಂಕ್ ಅಂತ ತುಂಬ ಚೆನ್ನಾಗಿ ಸಿನಿಮಾ ಆ ಪ್ಯಾಟರ್ನ್ ನಾನು ಕೇಳಿ, ಅಂದರೆ ಆ ಪೇಸ್ ಇರುತ್ತಲ್ಲ ಅದು ಸಾಂಗ್ ಮಾತ್ರ ಪೇಸ್ ಇರುತ್ತೆ. ಸಾಂಗ್ ಬೇಸ್ ಅಂದ್ರೆ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಬೇಸ್ ಇದೆ. ಅಂದ್ರೆ ಇದರಲ್ಲಿ ಒಂದು ಕಾಮಿಡಿ ಇದೆ, ಒಂದು ಹಾರರ್ ಇದೆ, ಒಂದು ಇಮೋಷನಲ್ ಬಿಟ್ ಇದೆ. ಅಂದ್ರೆ ಆ ಒಂದು ಭಾವಕ್ಕೆ ತಕ್ಕ ಹಾಗೆ ನಾವು ಮಾಡಿದೀವಿ. ಅಂದ್ರೆ ಆ ಸಾಂಗ್ ಅಲ್ಲಿ ಆ ಭಾವ ಇದ್ದ ಕಾರಣದಿಂದಾಗಿ ಐ ಥಿಂಕ್ ಅಲ್ಲಿ ಫಾಸ್ಟ್ ಕಟ್ಗಳಿಗೆ ಆ ರೀತಿ ಹೋಗಿದಿಲ್ಲ. ಈ ಸಿನಿಮಾ ಸರ್ 2 ಗಂಟೆ 17 ನಿಮಿಷ ಇದೆ ಸರ್. ವಿಶೇಷತೆ
ವಿಶೇಷ ಅಂತ ಹೇಳಿದ್ರೆ ನಾನು ಆ ಪಾತ್ರ ಹೇಗಿದೆ ಆಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಆಗಿಲ್ಲ. ಅದೇ ವಿಶೇಷ. ಅದೇ ವಿಶೇಷತೆ. 2019 ಅವ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದ ಸ್ಕ್ರಿಪ್ಟ್ ರೈಟಿಂಗ್ ಆಕ್ಚುಲಿ. ಸೊ ಆವಾಗ ಅವ್ರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಇದು ಈ ಒಂದು ಪಾತ್ರ ಅವ್ರು ರಿಯಲ್ ಲೈಫಲ್ಲಿ ನೋಡಿರುವಂತ ಪಾತ್ರ, ಈ ಒಂದು ಪಾತ್ರ. ಸೊ ಅದನ್ನ ಅವರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಆ ಪಾತ್ರ. ಸೊ ಅದನ್ನ ಆ ಪಾತ್ರದ ಪರ್ಸನಾಲಿಟಿ ನನ್ನ ತರ ಇರೋದ್ರಿಂದ ಆ ಭಾಗ್ಯ ನನ್ಗೆ ಬಂತು. ಆ ಪಾತ್ರನ ನೀವೇ ಮಾಡ್ಬೇಕಂತ ಆ 2019 6 ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದ್ರು, ಈ ಪಾತ್ರನ ನೀವು ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಇಲ್ಲಿ ತನಕನೂ ಆ ಜರ್ನಿಯಲ್ಲಿ ನಂಗೆ ಸುಮಾರು ಸಲ ಡೌಟ್ ಬಂದದುಂಟು, ಡೆಫಿನೆಟ್ಲಿ ನಾನು ಮಾಡ್ತೀನಿ, ಅಲ್ಲಿ ಬೇರೆಯವ್ರು ಮಾಡ್ತಾರೆ ಅಂತ ಹೇಳಿ. ಸುಮಾರು ಸಲ ನಾನು ಅವ್ರ ಹತ್ರ ಒಂದು ಪ್ರತಿ ವರ್ಷ ಒಂದ್ಸಲ ಅವ್ರ ಹತ್ರ ಕೇಳ್ತೀನಿ, ಅದು ನಾನೇ ಮಾಡ್ತೀನ ಅದು ಬೇರೆಯವ್ರು ಮಾಡ್ತಾರ ಅಂತ ಹೇಳಿ. ಕೊನೆಗೆ 2025 ಅದನ್ನ ನಾನೇ ಮಾಡಿದೆ. ಅದೇ ನನ್ನ ಭಾಗ್ಯ. ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆಕ್ಚುಲಿ. ಅಂದ್ರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಬಂದಿರೋದು ನಾನು. ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ. ಸೊ ಆ ಟ್ಯಾಲೆಂಟ್ ಅನ್ನ ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು JP ತುಮಿನಾಡು. ಸೊ JP ತುಮಿನಾಡು ಇದನ್ನ ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ರೆ ನನ್ಗೆ ಡೌಟ್ ಇದೆ, ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂದ್ರೆ ನನ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಪೋರ್ಟ್ರೇ ಮಾಡಬಲ್ಲೆ ಅಂತ ಹೇಳಿ. ಅದಕ್ಕೋಸ್ಕರ ಇವ್ರು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದ್ರೆ, ನಾನು ಪ್ರತಿ ಸಲ ಯಾವತ್ತೂ ಹೇಳ್ತೇನೆ, ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತು ಅವನು ನಟಿಸ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿಮ್ಮನ್ನೊಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಆದ್ರೆ ಅದೇ JP ತುಮಿನಾಡು ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ನನ್ಗೆ ಫೀಲ್ ಆಯ್ತು, ನಾನು ಇಷ್ಟು ವರ್ಷ ಏನ್ ಮಾಡಿದ್ದಾಗಾದ್ರೆ ಅಂತ ಹೇಳಿ. ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ ಜೊತೆಗೆ. ಸೊ ಆ ದಿವಸ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅಂದ್ರೆ ಇದನ್ನ ನಾನು ಮಾಡಕ್ ಸಾಧ್ಯನಾ ಈ ಕ್ಯಾರೆಕ್ಟರ್ನ ಅಂತ ಹೇಳಿ. ಇದನ್ನ ನೀವು ಮಾಡ್ತೀರಾ, ಇದನ್ನ ಮಾಡುವಾಗ ನಾನ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಏನ್ ನಾನು ಮಾಡಿದ್ದೀನಿ ಅದು JP ತುಮಿನಾಡು. ಸೊ ಚೆನ್ನಾಗಾದ್ರೂ ಅದು JP ತುಮಿನಾಡು, ಕೆಟ್ಟದಾದ್ರೂ JP ತುಮಿನಾಡು. ಸೊ ಹೇಳಿ. ನನ್ನ ಪಾತ್ರದ ಬಗ್ಗೆ ಬಹುಶಃ ನಿಮ್ಮೆಲ್ಲ ಊರಲ್ಲೂ ನೋಡಿರುವಂತ ಒಂದು ಹೆಣ್ಮಗಳ ಪಾತ್ರ. ಮಿಕ್ಕಿದೆಲ್ಲ ಬಹುಶಃ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ರಾಜ್ ಸರ್, ಇವತ್ತು ಥ್ಯಾಂಕ್ ಯು ಎಲ್ಲ ಬಹಳ ಸಣ್ಣ ಮಾತು. ಮತ್ತೊಮ್ಮೆ ನಿಮ್ಮ ತಂಡದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಲೈಟರ್ ಬುದ್ಧ ಇಡೀ ಬಳಗಕ್ಕೆ, ರವಿ ಸರ್ಗೆ, JP ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಹುಶಃ ಥ್ಯಾಂಕ್ ಯು ಎಲ್ಲ ಬಹಳ ಸಣ್ಣ ಮಾತಾಯಿತು. ನಮ್ಮಂಥ ರಂಗಭೂಮಿ ಕಲಾವಿದರಿಗೆ ಅಥವಾ ಏನೋ ಸಪೋರ್ಟಿವ್ ಕ್ಯಾರೆಕ್ಟರ್ ಇಲ್ಲಿ ಮಾಡ್ತಿರ್ತೀವಿ. ಅಂದರೆ ಸಿನಿಮಾಗೆ ನಮ್ಗೆ ಅವಕಾಶ ಸಿಗ್ತಿರುತ್ತೆ. ಸೊ ಸರ್ 3ನೇ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿದ್ದು ಬಹುಶಃ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಲಕ್ಕಿ ನಾನು. ಥ್ಯಾಂಕ್ ಯು ಸರ್. ಹೌದು, ಮರ್ಲಿ ಅಂದ್ರೆ ತುಳು ಮತ್ತೆ ಹಳೆಯ ಕನ್ನಡದಲ್ಲಿ ಮತ್ತೆ ಕುಂದಾಪುರ ಕನ್ನಡದಲ್ಲಿ ಹುಚ್ಚು ಅಂತ ಅರ್ಥ. ಹಾಗಾಗಿ ಮರ್ಲಿ ಊರು. ಹೌದು, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಹೊಸದೇ. ಆದರೆ ಮ್ಯೂಸಿಕ್ ಅಂದರೆ ಅದೊಂಥರ ಯೂನಿವರ್ಸಲ್. ಸೊ ಒಂದು ಸಿಚುವೇಶನ್ ಕೊಟ್ಟಾಗ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮ್ಯೂಸಿಕ್ ಮಾಡೋದು ಅದಷ್ಟೇ ನನ್ನ ಇದಾಗಿತ್ತು. ಸೊ ಅಷ್ಟೊಂದು ಅಂದರೆ ಚಾಲೆಂಜಿಂಗ್ ಇದ್ರೂ ಚಾಲೆಂಜಿಂಗ್ ಇರಲಿಲ್ಲ, ಅಂದರೆ ಒಂಥರ ಇದಾಗುತ್ತೆ. ಬಟ್ ಇಮೋಷನ್ಸ್ ಮೇಲೆ ಫೋಕಸ್ ಮಾಡಿದಾಗ ಈಸಿಲಿ ಮ್ಯೂಸಿಕ್ ಬಂತು ಮಾಡೋಕ್ಕೆ. ಅಂದರೆ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇಮೋಷನ್ ಅಂದರೆ ಇವಾಗ ಒಂದು ಹ್ಯಾಪಿ ಅಥವಾ ಸ್ಯಾಡ್ ಅಂತ ಇರಲಿಲ್ಲ, ಲೇಯರ್ಸ್ ಆಲ್ರೆಡಿ ರೈಟಿಂಗಲ್ಲಿ ಇರೋದ್ರಿಂದ ಅದನ್ನು ಮ್ಯೂಸಿಕ್ಗೆ ತರೋದು ಬಹಳ ಈಸಿ ಆಯಿತು. ಟೋಟಲ್ 6 ಹಾಡಿದೆ. ಅಷ್ಟೇನಾ? 25ನೇ ತಾರೀಕು ಬರ್ತಾ ಇದೆ. ಅಂದ್ರೆ 25ನೇ ತಾರೀಕು ಅಂದ್ರೆ ನಾನು ಅದಕ್ಕಿಂತ ಮುಂಚೆ 18ಕ್ಕೆ 2 ಸಿನಿಮಾಗಳು ಬರ್ತಾ ಇದೆ. ನಾನು ಅವ್ರ ಜೊತೆ ಮಾತಾಡ್ಕೊಂಡೆ, ಇಲ್ಲಾಂದ್ರೆ ನಾವು 11ಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ವಿ. ಅವ್ರು ಕೇಳಿದ್ರು 11ಕ್ಕೆ ಬೇಡ, ಅಂದ್ರೆ ನಿಮಗೂ ಕ್ಲಾಶ್ ಆಗ್ಬೋದು, ನಮಗೂ ಒಂದು 25ಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ ಅಂತ. ಹಾಗಾಗಿ ಓಕೆ, ಯಾಕಂದ್ರೆ ಕಾರ್ತಿಕ್ ಅವರು ಕೂಡ ನಮಗೆ ಪರಿಚಯ, ಜೊತೆಗೆ ಜೂನಿಯರ್ ಸಿನಿಮಾದ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ, ನನ್ನ ಡೈರೆಕ್ಟರ್ ಕೂಡ ಮಾಯಾ ಬಜಾರ್ ಮತ್ತು ಸಿನಿಮಾ ಮಾಡಿದವರು. ಹಾಗಾಗಿ ಇಬ್ಬರ ಹತ್ರನೂ ಮಾತಾಡ್ಕೊಂಡು ಓಕೆ 25ಕ್ಕೆ ಬರ್ತೀವಿ, ನಮ್ದೊಂದು ಸಣ್ಣ ಸಿನಿಮಾ, ಬಟ್ ಅದೇ ನೋಡೋಣ ಅಂತ ಹೇಳಿ 25ಕ್ಕೆ ಬರ್ತಾ ಇದೀವಿ. ಈಗ ಬೇರೆ ಅನ್ಯ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ.
ಆದರೆ ಪರವಾಗಿಲ್ಲ, ಅಂದರೆ ನನಗೆ ಯಾವತ್ತೂ ನಂಬಿಕೆ ಇದೆ, ಅದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ನಮಗಾದ ರೀತಿ ಪ್ರಮೋಷನ್ ಮಾಡಿದಾಗ, ಜೊತೆಗೆ ಅದರಲ್ಲಿ ನಮ್ಮ ಜೆನ್ಯುನಿಟಿ ಮತ್ತೆ ಒಂದು ಪಾರದರ್ಶಕತೆ ಇದ್ದಾಗ ಜನಕ್ಕೆ ತಲುಪಿದೆ ಕೂಡ. ಹಳೆ ಸಿನಿಮಾಗಳಲ್ಲಿ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಗರುಡಗಮನ ತನಕ. ಹಾಗಾಗಿ ಇಲ್ಲೂ ಕೂಡ ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ. 25ನೇ ತಾರೀಕು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಪ್ರೀಮಿಯರ್ ಸ್ವಲ್ಪ ಬೇಗ ಇಟ್ಕೋತೀವಿ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಪ್ರೀಮಿಯರ್ ನೋಡಿ ಜನ ಮಾತಾಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಜನ ಮಾತಾಡಿದ್ರೆ ಆಗ ಈ ಸಿನಿಮಾಗೆ ವರ್ಡ್ ಆಫ್ ಮೌತ್ ಹಾಕ್ತುತ್ತೆ ಅನ್ನೋದು ನಂಬಿಕೆ ನಮ್ಮದು. ಎಲ್ಲಿ ಮಂಗಳೂರು ಪ್ರೀಮಿಯರ್ ಎಲ್ಲಿ ಇಟ್ಕೋತೀರಾ? ಪೇಯ್ಡ್ ಪ್ರೀಮಿಯರು ಒಂದು ದಿವಸ ಮಂಗಳೂರು, ಒಂದು ದಿವಸ ಶಿವಮೊಗ್ಗ, ಒಂದು ದಿವಸ ಮೈಸೂರು, ಒಂದು ದಿವಸ ಬೆಂಗಳೂರು ಅನ್ನೋಂಥ ಐಡಿಯಾ ಇದೆ. ಆ ರೀತಿ 4 ಊರಿಗೆ ತಿರುಗಾಡಿ ಆಮೇಲೆ ಸಿನಿಮಾ ರಿಲೀಸ್ ಅಂತ. ಸೊ ನೀವೇನು ಸಿಂಗಲ್ ಸ್ಕ್ರೀನ್ಸ್ ಸ್ವಲ್ಪ ಕಮ್ಮಿ ಸಿಗ್ಬೋದು, ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಬಟ್ ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ನಾವು ಯಾವತ್ತೂ ಅದರಲ್ಲಿ ನಂಬ್ತೀವಿ. ಅಂದರೆ ಎಲ್ಲರೂ ಕೂಡ ಬೊಂಬಾರ್ಡ್ ಮಾಡೋದಕ್ಕಿಂತ ಮೊದಲಿಗೆ ಒಂದು ಸಣ್ಣ ರಿಲೀಸ್ ಆಗಿ ಜನ ಒಪ್ಪಿದ್ರೆ ಇನ್ನೂ ಜಾಸ್ತಿ ಹಬ್ಬಬಹುದು ಅನ್ನುವಂಥ ನಂಬಿಕೆ ನಮ್ಮದು. ಹಾಗಾಗಿ 25ನೇ ತಾರೀಕು ನಾವು ಕೇಳಿದ್ದೀವಿ ಡಿಸ್ಟ್ರಿಬ್ಯೂಟರ್ ಹತ್ರ, ಸರ್ ನಮಗೆ ಎಷ್ಟಾಗುತ್ತೋ ಕೊಡಿ ಸರ್, ನಮ್ಮ ಸಿನಿಮಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ. ಅಂದರೆ ಟ್ರೈಲರ್ ಚೆನ್ನಾಗಿ ಹೋಗ್ತಾ ಇದೆ ಈಗ, ಅಂದರೆ ಆಗ ರಿಲೀಸ್ ಆಗಿತ್ತು. ಬಟ್ ಬರ್ತಾ ಇರುವಂಥ ಕಮೆಂಟ್ ಎಲ್ಲದೂ ಕೂಡ ತುಂಬ ಜೆನ್ಯೂನ್ ಆಗಿದೆ. ಸೊ ವಿ ಆರ್ ಹ್ಯಾಪಿ. ಅದೇ ರೀತಿ ಆ ಪ್ರೀಮಿಯರಲ್ಲೂ ಬರುತ್ತೆ. ಯಾಕಂದರೆ ಪ್ರೀಮಿಯರಲ್ಲಿ ಸಿನಿಮಾಗೆ ಎಷ್ಟು ಅಂದರೆ ಟ್ರೈಲರ್ ಯಾವ ಥರ ಕಾಣಿಸ್ತದೆ ಅದಕ್ಕಿಂತ ಬೆಟರ್ ಇದೆ ಸಿನಿಮಾ ಅನ್ನೋ ನಮ್ಮ ನಂಬಿಕೆ. ಸೊ ಅದು ದಾಟುತ್ತೆ ಅಂತ ನಾನು ಅನ್ಕೋತೀನಿ. ಅಂದರೆ ನಾವು ಡಬ್ ಮಾಡಿಬಿಟ್ರೆ ಅದು ಏನಾಗುತ್ತೆ ಅಂದರೆ ಸರ್, ಅದು ಫೋರ್ಸ್ ಆಗುತ್ತೆ. ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಬೇರೆ ಭಾಷೆಯವರು ಕೂಡ ಸಿನಿಮಾ ನೋಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಸೈಡ್ ಆಗುತ್ತೆ. ಹಾಗಾಗಿ ಫಸ್ಟ್ ಫೋಕಸ್ ನಾವು ಇಲ್ಲಿ ಮಾಡಿ 25ಕ್ಕೆ ಒಂದು ರಿಲೀಸ್ ಮಾಡಿ ಆಮೇಲೆ ಅದೇನಾದರೂ ಬೇರೆ ಭಾಷೆಗೆ ಹೋದ್ರೆ ಐ ವಿಲ್ ಬಿ ಹ್ಯಾಪಿ. ನೋಡೋಣ ಏನಾಗುತ್ತೆ ಅಂತ. OTT ಮಾತುಕತೆ ನಡೀತಾ ಇದೆ ಸರ್. ದೇವರದಲ್ಲಿ ಇದರ ಹಳೆ ಅಂದರೆ ಒಂದು ಸಾಂಗ್ ರಿಲೀಸ್ ಆದಾಗ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ತು. ಬಟ್ ನಿಮಗೆ ಗೊತ್ತು ಕನ್ನಡದ OTT ಇದು ಯಾವ ರೀತಿ ಇದೆ ಅಂತ. ನಮಗಿರುವಂಥ ಆಪ್ಷನ್ನೇ ಒಂದು. ಹಾಗಾಗಿ ದರ್ ಇಸ್ ನೋ ಆಲ್ಟರ್ನೇಟಿವ್. ಸೊ ಏನಾದರೂ ನಮಗೆಲ್ಲರೂ ಕೊಡೋದು ಕೂಡ ಕರುಣೆಯಲ್ಲಿ ಕೊಟ್ಟ ಹಾಗಾಗುತ್ತೆ. ಬಟ್ ಆ ಮಾತುಕತೆ ನಡೀತಾ ಇದೆ. ಬಟ್ ಕಂಪ್ಲೀಟ್ ಸೆಲ್ ಏನೋ ಆಗಿಲ್ಲ. ಬಟ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅವರಿಗೂ ಕಂಟೆಂಟ್ ಇಷ್ಟ ಆಗಿದೆ, ನೋಡಿದ್ದಾರೆ ಕೂಡ. ಬಟ್ ಅದು ಮುಂದೆ ಬದಲಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಅಂದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡಿಬೇಕು, ಜಾಸ್ತಿ ದುಡಿಬೇಕು. ಬರವಣಿಗೆಯಲ್ಲಿ, ನಿರ್ದೇಶನದಲ್ಲಿ, ಜೊತೆಗೆ ನಿರ್ಮಾಣದಲ್ಲಿ. ಅದು ಮೂರರಲ್ಲೂ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಾಗ, ಈ ರೀತಿಯ ಒಳ್ಳೆ ನಿರ್ದೇಶಕರು ಬಂದಾಗ ನಾನು ನನ್ನ ತಂಡದಲ್ಲೇ ಎಲ್ಲ ಹತ್ರ ಹೇಳ್ತಾ ಇದ್ದೀನಿ, ಬರೀರಿ. ನಾವೆಲ್ಲ ಬರೆದ್ರೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬೋದು. ಬಟ್ ಅವರು 3 ಜನ ಸೇರ್ಕೊಂಡು ಬರೆದ್ರೆ ತುಂಬ ಫಾಸ್ಟ್ ಆಗುತ್ತೆ. ಬರೀರಿ, ನಾನು ಸೂಪರ್ವೈಸ್ ಮಾಡ್ಬೋದು, ನಾನು ನೋಡ್ಬೋದು ಅಂತ. ಬಟ್ ಮುಂದೆ ಒಂದು ದಿವಸ OTT ಕನ್ನಡಕ್ಕೆ ಬರುತ್ತೆ ಅನ್ನೋಂಥ ನಂಬಿಕೆ. ನೋಡೋಣ. ರಿಯಲ್ ಆಗಿ ಹಾಗೆ ಇರ್ತೀರಾ? ಅದು ಕಾಮಿಡಿ ಹೀಗೆ ಇರ್ತೀನಿ. ನನ್ನ ಪಾತ್ರ ಇವರ ಅಸಿಸ್ಟೆಂಟ್ ಆಗಿ ಇರ್ತೀನಿ. ಯಾವಾಗ್ಲೂ ಇವ್ರ ಜೊತೆನೇ ಇರ್ತೀನಿ. ಅದಕ್ಕೆ ಇಲ್ಲೂ ಜೊತೆಗೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಇರ್ತೇನೆ. ಪ್ರತಿ ಊರಲ್ಲೂ ಒಬ್ಬ ಮೇನ್ ಮ್ಯಾನ್ ಇರ್ತಾನೆ, ಜೊತೆಗೆ ಪಕ್ಕ ನಾವು ಇಂಗ್ಲಿಷ್ ಅಲ್ಲಿ ಎಸ್ ಮ್ಯಾನ್ ಅಂತ ಕರೀತಾರೆ. ಅವ್ರು ಏನು ಕರೆಕ್ಟ್ ಬಾತಿಗಿಂತ. ಸೊ ಆ ರೀತಿ ಎಸ್ ಮ್ಯಾನ್ ಪಾತ್ರ ಅವ್ರದ್ದು. ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನೋ ಹೇಳಲ್ಲ ಟ್ರೈಲರ್ ಅಲ್ಲೂ. ಇವ್ರು ನಮ್ಮೂರಿನ ರವಿ ಅಣ್ಣ, ಇವರು ಅವರ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ಅಂದ್ರೆ ರವಿ ಅಣ್ಣ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಒಂದು ಎಕ್ಸ್ಟ್ರಾ ಎಕ್ಸಿಸ್ಟೆನ್ಸ್ ಇಲ್ಲ. ಈ ರೀತಿಯ ಪಾತ್ರಗಳನ್ನ ನೀವು ಜೋಡಿಯಾಗಿ ನೋಡಿರ್ತೀರಿ. ಅಂತ ಹುಡುಗನಿಗೂ ಕೂಡ ಒಬ್ಬ ಎಸ್ ಮ್ಯಾನ್ ಇರ್ತಾನೆ. ಸೊ ಆ ತರದ ಎಸ್ ಮ್ಯಾನ್ ಅವ್ರ ಪಾತ್ರ. ಸಂಬಂಧ ಇದೆಯಾ ಜೆಪಿ? ನೀವೇ ರಿವೀಲ್ ಮಾಡಿದ್ದು ಟ್ರೈಲರ್ ಅಲ್ಲಿ. ಅದರಲ್ಲಿ ಇದೆ. ಅವ್ರಿಗೆ ಬಿಸಿ ಆರ್ಟಿಸ್ಟ್ ಆಗಿದಾರಲ್ಲ, ಹಾಗಾಗಿ ಕರೆಕ್ಟ್. ವಿಶೇಷ ನಾಯಕ ಇದರಲ್ಲಿ ರಿವೀಲ್ ಆಗ್ತಾರೆ. ಹೌದು. ಕೂದಲಿಲ್ಲದೊಂದು ಬಂದಿದೆ, ಬಂದ್ಮಟ್ಟೆ ಕತೆ. ಆಮೇಲೆ 6 ಪ್ಯಾಕ್ ಮಾಡ್ಕೊಂಡು ಅವ್ರು ಟೋಬಿಯಲ್ಲಿ ಆಗಿದ್ದಾರೆ. ಈಗ ಫುಲ್ ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಇವ್ರು ನಾಯಕ ನಟರಾಗಿದ್ದಾರೆ. ಅದೇ ಒಂದು ವಿಶೇಷ. ಅದೇ ನಾನು ಹೇಳಿದಲ್ಲ, ಅಂದ್ರೆ ಇದು ಪ್ರೆಸ್ ಮೀಟ್, ಇದು ಪ್ರಮೋಷನ್ ಅನ್ನುವ ಕಾರಣಗಳನ್ನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಸ್ಪೆಷಲಿ ಗುರು ಅವರ ಅಂದ್ರೆ ಶನಿಲ್ ಗೌತಮ್ ಅವ್ರ ಹೆಸರು, ಅವರ ನಟನೆ ಇದೆಯಲ್ವಾ, ನನಗೆ ಬಹಳ ಇಷ್ಟ ಆಯ್ತು. ನಾನು ಅವ್ರಿಗೆ ಹೇಳಿದೆ ಕೂಡ, ನಾನು ಯಾವಾಗ್ಲೂ ಅವ್ರು ಯಾವ ಸಿನಿಮಾ ನೋಡಿ ಕೂಡ ಬೈಯೋದೇ ಜಾಸ್ತಿ. ಇದ್ಯಾಕೆ ಹಾಗೆ ಮಾಡಿದ್ರಿ, ಅದ್ಯಾಕೆ ಹಾಗೆ ಮಾಡಿದ್ರಿ, ನೀವು ಇನ್ನೂ ಒಳ್ಳೆ ನಟ ಗೊತ್ತಲ್ವ ನಿಮ್ಗೆ, ಯಾಕಷ್ಟು ಆ ಥರ ಮಾಡಿದ್ರಿ, ಈ ಥರ ಮಾಡಿದ್ರಿ. ಯಾಕಂದ್ರೆ ನನಗೆ ಗೊತ್ತು ಅವರು ನಟರಾಗಿ
ಎಷ್ಟು ಒಂದು ಸಾಮರ್ಥ್ಯ ಇರುವಂಥವ್ರು ಅಂದ್ರೆ ಎಷ್ಟೋ ಸಲ ನಮ್ಮಲ್ಲಿ ಎಷ್ಟೋ ನಟರಲ್ಲಿ ಆ ಕೆಪಾಸಿಟಿ ಇರಲ್ಲ, ಬಟ್ ಆ ನಟ ಅಥವಾ ಎಲ್ಲರೂ ಕೂಡ ಇಲ್ಲಿರುವ ಎಲ್ಲ ನಟರು ಕೂಡ ರಾಮಣ್ಣನ ಹಿಡಿದು ಅಲ್ಲಿ ತನಕ ಇರುವ ನಟರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳಬಲ್ಲೆ, ತುಂಬಾ ಧೈರ್ಯದಿಂದ ಹೇಳಬಲ್ಲೆ. ಅಂಡ್ ನಾನು ಅದರಲ್ಲಿ ಯಾವುದೇ ಟ್ರೈಲರ್ ಅಲ್ಲಿ ಇಲ್ಲದ ಕಾರಣ, ನನ್ನ ನಟನೆಯಲ್ಲಿ ಇಲ್ಲದ ಕಾರಣ ಒಂದು ಖುಷಿ ಅಂದ್ರೆ ಈ ಸಿನಿಮಾ ಪ್ರಮೋಟ್ ಮಾಡ್ಬೇಕಾದ್ರೆ ಆಡಿಯನ್ಸ್ ಆಗಿ ಪ್ರಮೋಟ್ ಮಾಡೋದು. ನಾನು ಸಿನಿಮಾ ನೋಡಿದ್ಮೇಲೆ ನಾನು ಹೇಳಿದೆ ತುಂಬಾ ಚೆನ್ನಾಗಿ ಮಾಡಿದೆ, ಬೇರೆ ಯಾರಿಗೂ ಇದನ್ನ ಎಷ್ಟು ಈಸಿಲಿ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಜೊತೆಗೆ ಈ ಪಾತ್ರ ಕೂಡ ಅಂದ್ರೆ ಈ ಭಾನು ಅನ್ನುವಂಥ ಪಾತ್ರ ಪ್ರತಿ ಹಳ್ಳಿಲೂ ನೋಡಿರ್ತೀವಿ ನಾವು. ಒಂದು ಮಾತಿಲ್ಲದೆ ಇರುವಂತಹ, ಒಂದು ಧ್ವನಿ ಇಲ್ಲದೆ ಇರುವಂತಹ, ಒಂದು ಮನೆಯಲ್ಲಿರುವಂತಹ ಅಸಹಾಯಕ ಒಬ್ಬಳು ಹೆಣ್ಣು ಮಗಳು ಪ್ರತಿ ಊರಲ್ಲೂ ಇರ್ತಾಳೆ. ಆದ್ರೆ ಅವಳ ಕಥೆಯನ್ನು ನಾವೆಲ್ಲೂ ಕೇಳಿರಲ್ಲ, ಅವಳ ಕಥೆಗೆ ನಾವು ಯಾವತ್ತೂ ಕೂಡ ಕಿಡಿಗೊಟ್ಟಿರಲ್ಲ. ಐ ಥಿಂಕ್ ಅದರಿಂದಾಗಿ ಈ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅಲ್ಲಿ ಡೋರ್ ಓಪನ್ ಮಾಡಬೇಕು, ಸೆಟ್ ಡೋರ್. ಅದರಿಂದಾಗಿ ನನಗೆ ಈ ಸಿನಿಮಾ ಬಗ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಶಾರದಿ ದಯ ತೋರಿದೆ. ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್. ಸಿನಿಮಾ ನಾ ಬರವಣಿಗೆ ತುಂಬಾ ಹಿಂದೆ ಆಯ್ತು, ಆಮೇಲೆ ರಿವಿಷನ್ಗಳು ಆಗ್ತಾ ಇತ್ತು. ಶೂಟಿಂಗ್ ಅಕ್ಟೋಬರ್ ಸ್ಟಾರ್ಟ್ ಆಯ್ತು, ಆಮೇಲೆ ಮುಗ್ದಿದ್ದು ಫೆಬ್ರವರಿ. ಬೇರೆ ಯಾವ್ದಾದ್ರು ಪ್ರಶ್ನೆ? ಮ್ಯಾಮ್ ನೀವು ಪ್ರಶ್ನೆ ಕೇಳಿದ್ರೆ ಹೇಗೆ? ಮೈಕ್ ಬೇಕಾ? ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಹಾ ಹೌದಾ ಮ್ಯಾಮ್? ಓಕೆ, ಅಂದ್ರೆ ನೀವು ಹೇಳಿದ್ರೆ ನಮಗೂ ಒಂದು ಸರ್ಪ್ರೈಸ್. ಇಲ್ಲ ಅಂದ್ರೆ ಹೌದಾ? ಇಲ್ಲ ಅಂದ್ರೆ ನಿಮ್ಮ ಅವ್ರ ಪುಟಾಣಿ ಕಾರ್ ಹೌದಾ? ಅಲ್ಲ ಸರ್, ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಪುಟಾಣಿ ಕಾರ್ ಅವ್ರು ಏನಾಗ್ಬೇಕು? ಓಕೆನಾ ಮ್ಯಾಮ್? Why am I not part of the movie? ಒಂದು ಮೊಟ್ಟೆ ಹೌದಾ ಮ್ಯಾಮ್? ಅಲ್ಲ ಅಂದ್ರೆ ಇದ್ದೀರ ಅದನ್ನ ಪ್ರಮೋಟ್ ಮಾಡ್ತಿದ್ವಿ ಅಂತ ನಾ ಹೇಳ್ತಿರೋದು. ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು ನಾನು. ಇದ್ರೆ ಪ್ರಮೋಟ್ ಮಾಡ್ತೀನಿ ಅಂದ್ರೆ ಹಾಗಲ್ಲ. ಅಂದ್ರೆ ಸಿ ವಾಟ್ ಹ್ಯಾಪನ್ಸ್ ಇಸ್, ಒಂದು ಮೊಟ್ಟೆ ಕಥೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ. ಇವತ್ತು ಇವರು ನೋಬಡಿ, ಮೇ ಬಿ ಶನಿಲ್ ಗೌತಮ್ ಇಸ್ ನೋಬಡಿ, ಎನಿ ಆಕ್ಟರ್ ಇಸ್ ನೋಬಡಿ. ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಬೇಕು, ಅವ್ರ ಸಾಮರ್ಥ್ಯದಲ್ಲಿ ನಿಲ್ಬೇಕು. ಅದಾಗತ್ತೆ ಕೂಡ ಅಂತ ಹೇಳೋದು ನಾನು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡ್ಬೇಕು ಅಂತಿಲ್ಲ. ಅಂದ್ರೆ ನನಗೆ ಕಂಟೆಂಟ್ ಬಗ್ಗೆ, ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳ ಬಲವಾದ ನಂಬಿಕೆ ಇದೆ. ಹಾಗಾಗಿ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ಗಳು ಇರುತ್ತೆ, ಸೊ ಅದು ಖಂಡಿತ. ಬಟ್ ಸಿನಿಮಾ ನೋಡಿ, ಅಂದ್ರೆ ಸಿನಿಮಾ ಅದರ ಸಾಮರ್ಥ್ಯದ ಬಲದಿಂದನೇ ಓಡಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕೆ ಅಂದ್ರೆ ನಾನು ಇಲ್ಲ ಅನ್ನೋ ಕಾರಣ ನಾನು ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು. ಸಿಟ್ಟಾಗ್ತಾ ಇದ್ದೀರಾ ನೀವು? ಮೊಬೈಲ್ ಕೆಳಗೆ ಓಕೆ